ಹಾಯ್ ಫ್ರೆಂಡ್ಸ್, ಇವತ್ತು ಸೌತ್ ಆಫ್ರಿಕಾ ಬಳಿಯಿರುವಂಥ ಮಾರಿಷಸ್ನ ಅನ್ಬಾಲಾ ಅನ್ನೋ ಪ್ಲೇಸ್ನಲ್ಲಿ ನಾವೊಂದು ವಿಲ್ಲಾ ಬುಕ್ ಮಾಡಿದ್ದು. ಆ ವಿಲ್ಲಾ ಹೇಗಿದೆ ಬನ್ನಿ ನೋಡೋಣ. ಮಾರಿಷಸ್ನ ಅನ್ಬಾಲಾ ಅನ್ನೋ ಪ್ಲೇಸ್ನಲ್ಲಿರುವಂತಹ ಒಂದು ಬ್ಯೂಟಿಫುಲ್ ವಿಲ್ಲಾ ಏರಿಯಾ. ಇಲ್ಲಿ ನಾವು ನಮ್ಮ ಸ್ನೇಹಿತರೆಲ್ಲ ಸೇರಿ ಒಂದು ವಿಲ್ಲವನ್ನು ಬುಕ್ ಮಾಡಿದ್ದು. ಎಲ್ಲ ಒಂದು ಪ್ರವಾಸಕ್ಕೆ ಅಂತ ಬಂದಿದ್ವಲ್ಲ, ಹಾಗಾಗಿ ಒಂದು ಒಳ್ಳೆ ಜಾಗದಲ್ಲಿ ರೂಮ್ ಬುಕ್ ಮಾಡಬೇಕು ಅನ್ನೋ ಆಸೆಯಿಂದ ರೂಮ್ ಬುಕ್ ಮಾಡಿದ್ದು. ಬನ್ನಿ, ರೂಮ್ ಅಂತಂದರೆ 3 BHK ವಿಲ್ಲಾ. ಅದು ತುಂಬ ಡಿಫ್ರೆಂಟಾಗಿದೆ, ಒಂದು ವಿಭಿನ್ನವಾದ ಆರ್ಕಿಟೆಕ್ಚರಿಂದ ಇದೆ. ಅದನ್ನು ನಾನು ನಿಮಗೆ ತೋರಿಸ್ಬೇಕು ಅನ್ನೋ ಆಸೆಯಿಂದ ನಾನು ಇವತ್ತೊಂದು ವಿಡಿಯೋ ರೆಡಿ ಮಾಡ್ತಾ ಇದ್ದೀನಿ. ಇಲ್ಲಿ ಆರ್ಕಿಟೆಕ್ಚರ್ ತುಂಬ ಅದ್ಭುತವಾಗಿದೆ. ಇಲ್ಲಿ ನಿಮಗೆ ಕಾಣ್ತಾ ಇರುವಂಥ ಸ್ಟೋನ್ ಕ್ಲರಿಂಗ್ ಇದೆಯಲ್ಲ, ತುಂಬ ಬೆಳಕಿರೋದ್ರಿಂದ ಸ್ವಲ್ಪ ಕಾಣಿಸುತ್ತೆ. ಈ ಆರ್ಕಿಟೆಕ್ಚರು ಮಾರಿಷಸ್ನಲ್ಲೆಲ್ಲ ತುಂಬ ಎಲ್ಲ ಕಡೆ ಕಾಮನ್ನಾಗಿ ಕಾಣುವಂತಹ, ನಮ್ಮಲ್ಲಿ ಇದನ್ನು ರ್ಯಾಂಡಮ್ ಸ್ಟೋನ್ ಕ್ಲರಿಂಗ್ ಅಂತ ಹೇಳ್ತೀವಿ. ಇದು ಇಲ್ಲಿ ತುಂಬ ಫೇಮಸ್ ಸ್ಟೋನ್ ಕ್ಲರಿಂಗು. ಅಂದರೆ ವಿಲ್ಲಾ ಹೇಗಿದೆ ಅಂತ ತೋರಿಸ್ಕೊಡ್ತೀನಿ ನೋಡಿ. ಎಲ್ಲ ಕಡೆಯೂ ನಿಮಗೆ ನ್ಯಾಚುರಲಾಗಿ ಕಾಣುವಂತಹ ಕ್ಲಾಡಿಂಗ್ ಇದೇನೆ. ತುಂಬ ಡಿಫ್ರೆಂಟ್, ಅದ್ಭುತವಾಗಿದೆ. ಡಿಫ್ರೆಂಟಾಗಿರುವಂತಹ ಲಿವಿಂಗ್ ಏರಿಯಾ ನೋಡಿ. ಇಲ್ಲಿ ಓಪನ್ ಕಿಚನ್ ಕಾನ್ಸೆಪ್ಟ್ ಇದೆ. ಇಲ್ಲಿ ಒಂದು ಪುಟ್ಟ ಸ್ಟೋರ್ ಏರಿಯಾ ಬರುತ್ತೆ. ಸ್ಟೋರು ಮತ್ತು ಯುಟಿಲಿಟಿ ಪರ್ಪಸ್ಗೆಲ್ಲ ಬಳಸ್ಬೋದು ನೋಡಿ. ಕಿಚನ್ ಎಷ್ಟು ಡಿಫ್ರೆಂಟಾಗಿ ಟ್ರೈ ಮಾಡಿದ್ದಾರೆ ಅಂತ. ಈ ನೋಡಿ, ಹಾಲಿಂದ ಒಂದು ಬಾಲ್ಕನಿ, ಒಂದು ಅದ್ಭುತ ಬಾಲ್ಕನಿ ವ್ಯೂ ಮತ್ತು ಸ್ವಿಮ್ಮಿಂಗ್ ಪೂಲ್ ಇದೆ. ಫಸ್ಟ್ ರೂಮ್ಗಳು ತೋರಿಸ್ತೀನಿ, ನಂತರದ ಬಾಲ್ಕನಿಗೆ ಹೋಗೋಣ. ಒಂದು ಪ್ಯಾಸೇಜ್ ಕಾನ್ಸೆಪ್ಟಲ್ಲೇ ಮಾಡಿದ್ದಾರೆ. ಒಂದೇ ಪ್ಯಾಸೇಜಲ್ಲಿ 3 ರೂಮ್ಸ್ ಬರೋ ಥರ ಪ್ಲ್ಯಾನ್ ಆಗಿದೆ. ಫಸ್ಟ್ ಕಾಣ್ತಾ ಇರೋದು ಇದು ಮಾಸ್ಟರ್ ಬೆಡ್ರೂಮ್. ಬೆಡ್ ಇದೆ, ಒಂದು ತುಂಬ ಡಿಫ್ರೆಂಟ್ ಆಗಿರುವಂಥ ಒಂದು ಬಾಲ್ಕನಿ ಇದೆ. ಇಲ್ಲಿಂದ ಎಂಟ್ರಿ. ಆಲ್ಮೋಸ್ಟ್ ಅಲ್ಲೆಲ್ಲ ರಿಮೋಟ್ ಸಿಸ್ಟಮ್ ಮಾಡಿದ್ದಾರೆ, ತುಂಬ ವಿಭಿನ್ನವಾಗಿದೆ ನೋಡಿ. ಬಾಲ್ಕನಿಯಿಂದ ನಿಮಗೆ ಸಿ ವ್ಯೂ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಒಂದು ಗುಡ್ಡ ಪ್ರದೇಶದಲ್ಲಿರುವಂತಹ ವಿಲ್ಲಾ ಏರಿಯಾ ಇದು. ತುಂಬ ಅದ್ಭುತವಾಗಿದೆ. ನಾನು ಈ ಆರ್ಕಿಟೆಕ್ಚರ್ ವಿನ್ಯಾಸಕ್ಕೆ ತುಂಬ ಖುಷಿಪಟ್ಟೋದೆ. ಬನ್ನಿ, ಹಾಗೆ ವಾಕಿನ್ ವಾರ್ಡ್ರೋಬ್ ಏರಿಯಾ. ಹಾಗೆ ಬಂದರೆ ಒಂದು ಪೌಡರ್ ರೂಮ್ಗೆ ಸಪ್ರೇಟ್ ಪ್ರೊವಿಷನ್ ಮಾಡಿದ್ದಾರೆ. ನಂತರ ಒಂದು ಹ್ಯಾಂಡ್ ವಾಶ್. ಎಷ್ಟು ಅದ್ಭುತವಾಗಿ ಒಬ್ಬ ಆರ್ಕಿಟೆಕ್ಟ್ ಡಿಸೈನ್ ಮಾಡಿದ್ದಾರೆ. ಎಷ್ಟು ಖುಷಿ ಕೊಡುತ್ತೆ ಅಂದರೆ ನೋಡಿ. ಇಲ್ಲಿ ತುಂಬ ನೀವು ಇಷ್ಟವಾದ ನಾರ್ಮಲ್ ಶವರ್ ಇಲ್ಲಿ ತೊಗೋಬೋದು. ಇನ್ನೂ ಓಪನ್ ಕಾನ್ಸೆಪ್ಟಲ್ಲಿ ಬೇಕು ಅಂತಂದರೆ ಹೊರಗಡೆ ಕೂಡ ಒಂದು ಶವರ್ ಪ್ರೊವಿಷನ್ ಮಾಡಿದ್ದಾರೆ. ಆರ್ಕಿಟೆಕ್ಚರ್ ತುಂಬ ಅದ್ಭುತವಾಗಿ ಬಂದಿದೆ. ಹಾಗೆ ಇಲ್ಲಿ ಬಂದರೆ ಹೀಗೆ ಹೊರಗಡೆ ಬರ್ತಾ ಇದ್ದೀನಿ ನೋಡಿ. ಪ್ಯಾಸೇಜ್ ತುಂಬ ಡಿಫ್ರೆಂಟಾಗಿ ಕಾನ್ಸೆಪ್ಟ್ ಮಾಡಿದ್ದಾರೆ. ಯಾಕೆಂದರೆ 3 ಬೆಡ್ರೂಮ್ನ ಒಂದೇ ಇದರಲ್ಲಿ ಸೆಟ್ ಮಾಡಿದ್ದಾರೆ. ಸೆಕೆಂಡ್ ಬೆಡ್ರೂಮು, ಇದಕ್ಕೂ ಕೂಡ ಒಂದು ಓಪನ್ ಡೈರೆಕ್ಟ್ ಫುಲ್ ವ್ಯೂ ತೋರಿಸಿದ್ದಾರೆ. ಸ್ಮಾಲ್ ವಾಕಿನ್ ವಾರ್ಡ್ರೋಬ್. ನಂತರ ಒಂದು ಅಟ್ಯಾಚ್ ಪ್ರತಿಯೊಂದು ಪ್ರೊವಿಷನ್ ಮಾಡಿದ್ದಾರೆ ನೋಡಿ. ಇದು ಕಾನ್ಸೆಪ್ಟು, ನಿಷಲ್ಸ್ ಕಾನ್ಸೆಪ್ಟು, ಶವರ್ ಏರಿಯಾ, ಕಮೋಡ್ ಪ್ರೊವಿಷನ್ ಮಾಡಿರುವಂಥ ಡಿಸೈನ್ಸು. ಹಾಗೆ ಬಂದರೆ ಒಂದು 3rd ಬೆಡ್ರೂಮ್. ಇದಕ್ಕೂ ಒಂದು ಓಪನ್ ಏರಿಯಾ ಕೊಟ್ಟಿದ್ದಾರೆ. ಅಂದರೆ ಕೋಟೆ ಥರ ಗಾರ್ಡನ್ ವ್ಯೂ ಇದೆ. ಇದು ಸೇಮ್ ಪಕ್ಕದ ಸೆಕೆಂಡ್ ಬೆಡ್ರೂಮ್ನ ಬಾತ್ರೂಮ್ಸ್ ಥರ ಹೇಗೆ ನೋಡಿದ್ದೀರ, ಸೇಮ್ ಡೇಟಾ ಇದೆ. ಅವನ್ನೆಲ್ಲ ಸ್ನೇಹಿತರು ಇಲ್ಲಿದ್ದಾರೆ.
ಅದೇ ಓಪನ್ ಬಾಲ್ಕನಿ ತುಂಬ ಡಿಫ್ರೆಂಟ್ ಆಗಿದೆ. ಹಾಯ್ ಪ್ರಸನ್ನ. ಹಾಯ್ ಹಲೋ ಬೇಣೋ. ಹಾಯ್ ನೋಡಿ ಸ್ವಿಮ್ಮಿಂಗ್ ಪೂಲ್ ಏರಿಯಾ ಹೇಗಿದೆ ಅಂದ್ಬಿಟ್ಟಿದೆ. ಸಿ ವ್ಯೂ ತುಂಬ ಚೆನ್ನಾಗಿದೆ. ನಮ್ಮ ವಿಲ್ಲ ಬ್ಯಾಕ್ ಸೈಡ್ನಲ್ಲಿ ಇರುವಂತಹ ಗಾರ್ಡನ್ ಏರಿಯಾ ಎಷ್ಟು ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ. ಸ್ವಿಮ್ಮಿಂಗ್ ಪೂಲ್ನ ಲಾಸ್ಟ್ ವಾಲ್ನ ವಾಟರ್ ಫಾಲ್ಸ್ ಥರ ಪ್ಲ್ಯಾನ್ ಮಾಡಿದ್ದಾರೆ. ತುಂಬ ಡಿಫ್ರೆಂಟಾಗಿ ಡಿಸೈನ್ ಮಾಡಿದ್ದಾರೆ. ಒಂದು ಅದ್ಭುತವಾಗಿ ವ್ಯೂ ಅಂತ ಹೇಳ್ಬೋದು. ನಿಮಗೆಲ್ಲರೂ ತೋರಿಸ್ಬೇಕು ಅನ್ನೋ ಒಂದು ಖುಷಿಯಿಂದ ಇದು ಮಾಡ್ತಾಯಿದ್ದೀನಿ. ನೋಡಿ, ಈ ಬೆಡ್ರೂಮ್ನಲ್ಲಿರೋ ಬಾಲ್ಕನಿಯಿಂದ ಕೆಳಗಡೆ ಹೋಗೋದಕ್ಕೆ ಒಂದು ವ್ಯವಸ್ಥೆ ಮಾಡಲಾಗಿದೆ. ಈ ಬಿಲ್ಡಿಂಗ್ ಸುತ್ತ ಗಾರ್ಡನ್ಗೆ ಅಂತ ಒಳ್ಳೆಯ ಸ್ಪೇಸ್ ಕೊಟ್ಟಿದ್ದಾರೆ. ಹಾಗೆ ನಾವು ಇಲ್ಲಿಂದ ನೋಡಿ ಕೆಳಗಡೆ ಬಂದರೆ ನಮ್ಮ ಏನು ವಿಲ್ಲ ಹಿಂಭಾಗ ಇರುವಂತಹ ಗಾರ್ಡನ್ ಏರಿಯಾ, ಈ ಜಾಗದಲ್ಲಿ ಓಡಾಡೋದಕ್ಕೆ ಒಂದು ಖುಷಿ ಆಗುತ್ತೆ. ಎಷ್ಟು ತುಂಬ ಅದ್ಭುತವಾಗಿ ಕ್ರಿಯೇಟ್ ಮಾಡಿದ್ದಾರೆ ನೋಡಿ. ಇದರ ಬ್ಯಾಕ್ ವ್ಯೂ ಎಷ್ಟು ಚೆನ್ನಾಗಿದೆ. ಜೊತೆಗೆ ಇಲ್ಲಿ ನಮಗೆ ನಮ್ಮ ಅಚ್ಚುಮೆಚ್ಚಿನ ಗಣೇಶ ಬೀಚ್ ನೋಡ್ತಾ ಇದ್ದಾನೆ. ಎಷ್ಟು ಖುಷಿ ಕೊಡುವಂಥ ವಿಚಾರ. ನಮ್ಮ ದೇವರು ನಮ್ಮ ಜನಗಳನ್ನ ಇಲ್ಲಿ ನೋಡಿದಾಗ ತುಂಬ ಖುಷಿ ಕೊಡುತ್ತೆ. ಇಲ್ಲಿ ಮ್ಯಾರಿಷಸ್ನಲ್ಲಿ ಅರೌಂಡು 60-70% ಜನಗಳಿಗೆ ಭಾರತೀಯ ರೂಟ್ಸ್ ಇದೆ. ಇಲ್ಲಿ ನೋಟ್ಗಳಲ್ಲಿ ಹಿಂದಿ ಮತ್ತು ತಮಿಳನ್ನ ನೀವು ನೋಡ್ಬೋದು. ಇವು ಖುಷಿಯಾಗುವಂಥ ವಿಚಾರ. ಈ ನೋಡಿ, ಈ ವಿಲ್ಲನ ಬ್ಯಾಕ್ ವ್ಯೂ ತುಂಬ ಅದ್ಭುತವಾಗಿದೆ. ಇದನ್ನು ಎಷ್ಟು ವರ್ಣಿಸೋದು ಸಾಲದು. ಯಾಕೆಂದರೆ ಈ ಆರ್ಕಿಟೆಕ್ಚರ್ ವರ್ಕ್ ಅನ್ನೋದು ಇದೆಯಲ್ಲ, ಅದು ಯಾರೇ ಮಾಡಿರಲಿ ಅದಕ್ಕೊಂದು ರೆಸ್ಪೆಕ್ಟ್ ಕೊಡಬೇಕು. ಏಕೆಂದರೆ ನಾವು ಮನೆ ನಿರ್ಮಾಣ ಅನ್ನೋದು ಒಂದು ದೊಡ್ಡ ಕನಸಲ್ವಾ. ಅದು ಯಾರೇ ಮಾಡಿದರೂ ಅದಕ್ಕೆ ಒಂದು ರೆಸ್ಪೆಕ್ಟು, ಒಂದು ಗೌರವವನ್ನು ನಾವು ಕೊಡಲೇಬೇಕು. ನನಗೆ ಒಂದು ಒಳ್ಳೆಯದು ಚೆನ್ನಾಗಿದೆ ಅಂತ ಅನ್ನಿಸಿದಾಗ ನಿಮಗೆ ತಲುಪಿಸಬೇಕು ಅನ್ನೋ ಒಂದು ಆಸೆ ಮೂಡಿತು. ಹಾಗಾಗಿ ವಿಡಿಯೋ ಮಾಡಿದ್ದೀನಿ. ದಯವಿಟ್ಟು ಎಲ್ಲರೂ ಈ ವಿಡಿಯೋ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ಸ್ ಮಾಡಿ. ಏಕೆಂದರೆ ತುಂಬ ಜನಗಳಿಗೆ ವಿಭಿನ್ನವಾದ ರೀತಿ ಮನೆಗಳು ಮಾಡಬೇಕು ಅನ್ನೋ ಆಸೆಗಳಿರುತ್ತೆ, ಕನಸುಗಳಿರ್ತವೆ. ಕೆಲವೊಂದು ಸಲ ಐಡಿಯಾಗಳು ಬರಲ್ಲ. ಹಾಗಾಗಿ ನಾನು ಇದನ್ನು ವಿಡಿಯೋ ಮಾಡಿ ನಿಮಗೆ ತಿಳಿಸಿದ್ದೀನಿ. ಇಲ್ಲಿ ತುಂಬ ವಿಶೇಷ ಏನು ಅಂತಂದರೆ ಇಲ್ಲಿನ ಸ್ಟೋನ್ಗಳು. ಏಕೆಂದರೆ ಮ್ಯಾರಿಷಸ್ ಅನ್ನೋದು ಒಂದು ವಾಲ್ಕ್ಯಾನಿಕ್ ಐಲ್ಯಾಂಡ್ ಅಂತ ಹೇಳ್ತಾರೆ. ಏಕೆಂದರೆ ಇದು ಲಕ್ಷಾಂತರ ವರ್ಷಗಳ ಹಿಂದೆ ಇಲ್ಲಿ ಜ್ವಾಲಾಮುಖಿಯಿಂದ ನಿರ್ಮಾಣವಾದಂಥ ಐಲ್ಯಾಂಡ್ ಇದು. ಇಲ್ಲಿನ ಪ್ರತಿಯೊಂದು ಸ್ಟೋನ್ಗಳು ಕೂಡ ವಿಭಿನ್ನವಾಗಿದೆ. ಹಾಗಾಗಿ ಇಲ್ಲಿ ಎಲ್ಲರೂ ಏನು ಮಾಡ್ತಾರೆ, ಇದೇ ಕಲ್ಲುಗಳನ್ನ ಬಳಸ್ತಾರೆ. ಇಲ್ಲಿ ಪ್ರತಿಯೊಂದು ಗೋಡೆಗಳಿಗೆ, ಕಾಂಪೌಂಡ್ ವಾಲ್ಗೆ ಈ ರ್ಯಾಂಡಮ್ ಸ್ಟೋನ್ ಕ್ಲಾಡಿಂಗ್ನೇ ಬಳಸ್ತಾರೆ. ಯಾಕೆಂದರೆ ಈ ಕಲ್ಲೇ ಒಂಥರ ವಿಶೇಷ. ಹಾಗಾಗಿ ಇದನ್ನೆಲ್ಲ ನಿಮ್ಗೆ ತೋರಿಸ್ಬೇಕು ಅನ್ನೋ ಆಸೆ ನನಗೆ ಮೂಡಿತ್ತು. ನೋಡಿ, ಈ ಮನೆ ನಿಮಗೆಲ್ಲ ಇಷ್ಟವಾಗಿದ್ದರೆ ಇದು ಕಮೆಂಟ್ಸ್ ಮಾಡಿ. ಈ ಥರದ್ದು ಇನ್ನೂ ಏನಾದ್ರು ಅದ್ಭುತವಾದ ಮನೆಗಳು ಎಲ್ಲರೂ ಸಿಕ್ಕಿದಾಗ ನಾನು ಇದ್ರದ್ದು ವೀಡಿಯೋಗಳನ್ನು ಮಾಡಿ ನಿಮ್ಗೆ ತಲುಪಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ಸ್ ಮಾಡಿ. ನಾನು ನಿಮ್ಮ ವನಾಚೇತನ್ ಮುಂದಿನ ವೀಡಿಯೋದಲ್ಲಿ ಉತ್ತಮವಾದ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ಧನ್ಯವಾದಗಳು.